ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾರಿ, ನಿಮಗೆ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ನಿಮ್ಮ ಬಾಸ್ ಸಾಕೇತ್ ಅವ್ರಿಗೆ ನಿಮ್ಮ ಸಂಬಂಧ ಕೇಳೋಕೆ ಬಂದಿದ್ದೀವಿ. ಗೊತ್ತಾಯ್ತು ಸರ್. ನೀವು ಮನೆವರೆಗೂ ಬಂದು ವಿಚಾರಿಸಿದ್ದಕ್ಕೆ ನನಗೆ ಖುಷಿನೇ ಇದೆ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್. ಅಕ್ಕ, ಅಮ್ಮು, ಎಸ್, ಮನಸ್ಸಲ್ಲಿರೋದನ್ನ ಹೇಳೋವಾಗ ಯಾರ ಮಧ್ಯ ಮಾತಾಡಿದ್ರು ಅಮ್ಮನೂ ಕೇಳ್ತಿರ್ಲಿಲ್ಲ. ಅಲ್ಲಮ್ಮ, ನಮ್ಮ ಸಾಕೇತ್ ಬಗ್ಗೆ ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅವನು ಹೇಗೆ ಅಂತ ನಿನಗೆ ಗೊತ್ತು. ಆದರೂ ಮದುವೆಗೆ ಯಾಕೆ ಬೇಡ ಅಂತ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮ ಒಂದು ಮಾತು ಹೇಳ್ತಿದ್ರು, ಸಂಬಂಧನ ಯಾವಾಗಲೂ ಸರಿದೂಗೋ ಥರ ಮಾಡಬೇಕು, ಒಂದು ಮೇಲೆ ಒಂದು ಕೆಳಗಡೆ ಆಗಬಾರ್ದು ಅಂತ. ವಿಷಯ ಅದಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಬೇರೆ ಏನಾದರೂ ಇದ್ರೆ ದಯವಿಟ್ಟು ಹೇಳಿ. ಅಂಥದ್ದೇನೂ ಇಲ್ಲ ಸರ್. ನೋಡಮ್ಮ, ಮದುವೆ ಆಗೋ ಹುಡುಗಿಗೆ ತನ್ನ ಭಾವಿ ಪತಿ ಹಾಗಿರಬೇಕು ಹೀಗಿರಬೇಕು ಅಂತ ನೂರಾರು ಆಸೆಗಳಿರುತ್ತೆ, ಕಲ್ಪನೆಗಳಿರುತ್ತೆ. ನಿನ್ನ ಮನಸ್ಸಲ್ಲೂ ಆ ಥರ ಬೇರೆ ಏನಾದರೂ ಇದ್ದರೆ ಹೇಳ್ಕೊ. ಇಲ್ಲಮ್ಮ, ನಾನು ಆ ರೀತಿ ಯಾರನ್ನೂ ಇಷ್ಟಪಟ್ಟಿಲ್ಲ. ಯಾವ ಆಸೆ ಕನಸುಗಳು ನನಗಿಲ್ಲ. ಅಹಲ್ಯ ಯಾವಾಗ ಬರ್ತಾರೆ? ಸಾರಿ ಮೇಡಮ್. ಅದೇ ನಿಮ್ಮ ಕಾಪಿ ಎಡಿಟರ್ ಅಹಲ್ಯ ಅಂತ ಇದ್ದಾರಲ್ಲ, ಅವ್ರು ಯಾವಾಗ ಬರ್ತಾರೆ? ಗೊತ್ತಿಲ್ಲ ಮೇಡಮ್, ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ. ಮೋಸ್ಟ್ಲಿ ಇವತ್ತು ಲೀವ್ ತಗೋಬೋದು. ಅಹಲ್ಯ ಅವರು ಊರು ಯಾವುದು? ಬೆಂಗಳೂರೇ ಮೇಡಮ್. ಓ, ಪ್ರಾಪರ್ ಬೆಂಗಳೂರೇನಾ? ಹಾಂ ಹೌದು ಮೇಡಮ್. ಯಾಕೆ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಬಾಸು ಅವ್ರ ಬಗ್ಗೆ ತುಂಬ ಹೇಳಿದ್ರು, ಅದಕ್ಕೆ ಒಂದ್ಸರಿ ಮೀಟ್ ಮಾಡೋಣ ಅಂತ. ಹೌದು ಮೇಡಮ್, ನಮ್ಮ ಕಂಪ್ನಿನಲ್ಲಿರೋ ದಿ ಬೆಸ್ಟ್ ಕಾಪಿ ಎಡಿಟರ್ ಅಹಲ್ಯ. ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಅವ್ರು ಕೊಡೋ ಐಡಿಯಾಸ್ನ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನಬೇಕು, ಅಷ್ಟು ಇನೋವೇಟಿವ್ ಆಗಿರುತ್ತೆ. ಮೇಡಮ್, ಈ ವರ್ಷ ಅವರಿಗೆ ದಿ ಬೆಸ್ಟ್ ವರ್ಕರ್ ಅವಾರ್ಡ್ ಸಿಕ್ಕಿದೆ. ಸಾರಿ ಮೇಡಮ್. ಮೇಡಮ್, ನೀವು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಾವು ಹುಡುಕ್ತಾ ಇರೋದು ನಾಗೇನಹಳ್ಳಿಯಲ್ಲಿದ್ದ ಹಳ್ಳಿ ಹುಡುಗಿ ಅಹಲ್ಯನ. ಸಿಟಿಲಿ ಇಷ್ಟು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋ ಅಹಲ್ಯನಲ್ಲ. ಸಾರಿ ಮೇಡಮ್, ಮುಂದುವರ್ಸ್ಲಾ? ಶೋ. ಹಲೋ, ಸರಿ, ನಾನು ಈಗಲೇ ಹೊರಡ್ತೀನಿ. ಇಲ್ಲ, ಆದಷ್ಟು ಬೇಗ ಬರ್ತೀನಿ. ಏನಾಯ್ತು ಮ್ಯಾಮ್? ಸಮ್ ಎಮರ್ಜೆನ್ಸಿ. ಸಾರಿ, ಐ ಮೀಟ್ ಯು ಅಗೇನ್. ಏನು ಸಮಸ್ಯೆ ಆಗಿದೆ ಮೇಡಮ್? ಅಲ್ಲಿಯೇ ಸಿಕ್ಕೋವರೆಗೂ ನಮ್ಮ ಸಮಸ್ಯೆ ತಪ್ಪೋದಿಲ್ಲ, ತೊಂದರೆ ದೂರ ಆಗೋದಿಲ್ಲ. ಸಾಕೇತ್ ಸರ್ ಬಗ್ಗೆ ನನಗೆ ಗೊತ್ತು. ಈಸ್ ಎ ಜಮ್ ಆಫ್ ಎ ಪರ್ಸನ್. ಅವರನ್ನ ಮಾಣಿಕ್ಯ ಅಂತಾನೆ ಹೇಳ್ಬೋದು. ಸಾಕೇತ್ ಸರ್ ಅಂತವ್ರಿಗೆ ನನಗಿಂತ 100 ಪಾಲ್ ಒಳ್ಳೆ ಹುಡುಗಿನೇ ಸಿಗ್ತಾರೆ. ಬೇಡ ಬೇಡ ಬೇಡ, ನಮ್ಮ ಅಣ್ಣನಿಗೆ ನೀವೇ ಬೇಕು.
ನಮ್ಮ ಮನೆಗೆ ನೀವೇ ತಗ್ಸೋಸೆ. ಬಲವಂತದಿಂದ ಮದ್ವೆಗೆ ಒಪ್ಸೋದು ಸರಿ ಅಲ್ಲ ಅಲ್ವಾ ಸರ್? ಖಂಡಿತ ನಾನು ಬಲವಂತ ಮಾಡ್ತಾ ಇಲ್ಲ, ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನಮ್ಮ ಮನೆಗೆ ನೀವೇ ಸರಿಯಾದ ಸೊಸೆ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ದೃಷ್ಟಿಲಿ ನಾನು ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ಬೋದು, ಆದರೆ ಮದುವೆ ಅನ್ನೋದು ಒಂದು ಚಾಯ್ಸ್. ಅದು ಅವ್ರವ್ರೆಷ್ಟಕ್ಕೆ ಬಿಟ್ಟಿದ್ದಲ್ವಾ ಸರ್? ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅದಕ್ಕೂ ಒಂದು ಕಾರಣ ಅಂತ ಇರಬೇಕಲ್ವಾ? ನಾನು ಕಾರಣನೇ ಹೇಳ್ತಾ ಇದ್ದೀನಮ್ಮ. ಮದುವೆ ಅನ್ನೋದು ಅವ್ರವ್ರ ಇಷ್ಟಕ್ಕಷ್ಟಕ್ಕೆ ಬಿಟ್ಟಿದ್ದು. ಮಾತಾಡಮ್ಮ, ಸುಮ್ಮನಿರು. ನೋಡಿ, ನೀವು ಈಗಲೇ ನಿಮ್ಮ ನಿರ್ಧಾರನ ಹೇಳಬೇಕು ಅಂತ ಏನಿಲ್ಲ. ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ನಮಗೇನು ಅವಸರ ಇಲ್ಲ. ನಿಮ್ಮ ಉತ್ತರ ಓಕೆ ಅನ್ನೋರ್ಗೆ ಬೇಕಾದರೂ ನಾವು ಕಾಯ್ತೀವಿ. ಹಾಯ್ ಕೊಳಿಮರಿ, ಏನಿವತ್ತು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ? ಯಾಕೋ ಬರ್ತಾ ಬರ್ತಾ ಈ ಮನೇಲಿ ನನ್ಗಿದ್ದಿದ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಇವತ್ತು ನನಗೆ ಅವಮಾನ ಆಗೋ ಅಂತ ಒಂದು ಇನ್ಸಿಡೆಂಟ್ ನಡೀತು, ಗೊತ್ತಾ? ಓಹ್ ಹೌದಾ? ಅಂಥದ್ದೇನಾಯ್ತು? ನಿಂಗೂ ಗೊತ್ತಿಲ್ವಾ? ಹ್ಞೂ. ಇವತ್ತು ನಿನ್ ತಮ್ಮ ಗುಗ್ಗು ಮತ್ತೆ ನಮ್ಮಮ್ಮ ಶಾಂಭವಿ ನಿನ್ಗೋಸ್ಕರ ಹೆಣ್ಣು ನೋಡೋದಕ್ಕೆ ಅಂತ ಹೋಗಿದ್ದಾರೆ. ಓ ಅದಾ, ಗೊತ್ತು. ಏನು ಅಷ್ಟ್ ಈಸಿಯಾಗಿ ಅದಾ ಗೊತ್ತು ಅಂತ ರಾಗ ಎಳಿತಿದ್ಯಾ? ನೀನಿಲ್ದೆ ಹೆಣ್ಣು ನೋಡೋದಕ್ಕೆ ಅದ್ ಹೇಗ್ ಹೋದ್ರು ಅಂತ. ಇಷ್ಟು ದಿನ ನಾವ್ ಹೆಣ್ಣು ನೋಡಕ್ ಹೋಗುವಾಗ ಯಾವ ಗುಗ್ಗು ಇರ್ತಿದ್ನಾ? ಏನೋ ಆ ಲಂಡನ್ ಇಂದ ಬಂದ್ಬಿಟ್ಟ ಅಂತ ನನ್ನನ್ನೇ ಬಿಟ್ಬಿಟ್ಟು ಹೋಗಿದ್ದಾನೆ. ಎಷ್ಟ್ ಇರ್ಬೇಡ ಅವನ್ಗೆ. ನನ್ನನ್ ಬಿಟ್ಟಾಕು, ನಿನ್ನನ್ನಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ಮೀರಾ, ನಾನು ಹೋಗ್ಲೇಬೇಕು ಅಂತ ಏನಾದರೂ ಇದೆಯಾ? ನೀನೇ ನನ್ಗೆ ಯಾವ ಥರ ಹುಡುಗಿ ಬೇಕೋ ಅದನ್ನ ಹುಡುಕ್ತಾನೆ ಬಿಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಅವನೇನ್ ನಿನಗಿಷ್ಟ ಆಗುವಂತ ಹುಡುಗಿನ ಹುಡುಕ್ತಿಲ್ಲ. ಅವನ್ ಕಲ್ಪನೆಗಳಿಗೆ ಯೋಚನೆಗಳಿಗೆ ಸಿಗೋ ಅಂತ ಹುಡುಗಿನ ಹುಡುಕ್ತಿರೋದು. ಅವನಿಗಿಷ್ಟ ಆಗಿರೋ ಹುಡುಗಿ ನಿನಗೂ ಇಷ್ಟ ಆಗ್ಬೇಕು ಅಂತೇನಿಲ್ಲ, ನಿನಗಿಷ್ಟ ಆಗ್ದೇನೂ ಇರ್ಬೋದು. ಹಾಗೇನೂ ಇಲ್ಲ, ನೀ ತುಂಬಾ ಯೋಚನೆ ಮಾಡಿನೇ ಫೈನಲ್ ಮಾಡಿರ್ತಾನೆ. ಅಯ್ಯೋ, ಏನು ನೀನು ಇನ್ನು ಯಾವ ಕಾಲದಲ್ಲಿದ್ಯಾ? ಏನು ಹೇಳ್ತಿದ್ಯಾ? ಅಲ್ಲ ಕಣೋ, ನೀನ್ ಹೆಂಡತಿಯಾಗಿ ಬರೋಳು ಹೀಗಿರ್ಬೇಕು, ಅವಳ ಗುಣಗಳು ಹೀಗಿರ್ಬೇಕು, ಅವಳು ನೋಡೋದಕ್ಕೆ ಹೀಗಿರ್ಬೇಕು ಅನ್ನೋ ಯಾವ ಕನ್ಸುಗಳು ಇಲ್ವಾ ನಿನ್ಗೆ? ಅಂತ ಯಾವ ಕನ್ಸುಗಳು ನನಗಿಲ್ಲ. ಹೌದಾ? ಓಕೆ ಸರ್, ಸರಿ ಸಾಕು. ನಾನು ನಿಂಗೊಂದು ಮಾತು ಹೇಳ. ಅವನು ಗುಗ್ಗು ಅಂತ ಹೆಸರಿಡೋದಕ್ಕಿಂತ ನಿನಗ್ ಗುಗ್ಗು ಅಂತ ಹೆಸರಿಡ್ಬೇಕಾಗಿತ್ತು. ಅಲ್ಲ ಕಣೋ, ಮದ್ವೆ ಆಗೋ ಪ್ರತಿಯೊಬ್ರಿಗೂ ನನ್ನ ಲೈಫ್ ಪಾರ್ಟ್ನರ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ 100 ಕನ್ಸುಗಳಿರ್ತವೆ. ನಿನಗವೇನು ಇಲ್ಲ ಅಂತಂದ್ರೆ ಒಂದು ನೀನು ಓವರ್ ಆಗಿ ಡವ್ ಮಾಡ್ತಿದ್ಯಾ, ಅಥವಾ ನಿನಗ್ ಬುದ್ಧಿ ಸರಿಯಾಗಿಲ್ಲ ಅಂತ ಅರ್ಥ. ಹಾ, ಅದೆಷ್ಟು ಬೈತ್ಯೋ ಬೈದ್ಬಿಡು, ಆದ್ರೆ ನನ್ನ ನಿರ್ಧಾರ ಮಾತ್ರ ಒಂದೇ. ನಾನ್ ಮದ್ವೆ ಆಗೋ ಹುಡುಗಿ ನಮ್ಮ ಮನೇಲಿ ಪ್ರತಿಯೊಬ್ರಿಗೂ ಇಷ್ಟ ಆಗ್ಬೇಕು. ಸುಂದ್ರನಿಂದ ಹಿಡಿದು ತಾತನ್ವರೆಗೂ ಎಲ್ರು ಓಕೆ ಅಂದ್ರೇನೆ ನಾನು ಅವ್ರಿಗೆ ತಾಳಿ ಕಟ್ಟೋದು. ಹಲೋ ಹಲೋ, ಸಾಕೇತ್ ಸರ್, ನೀವ್ ಯಾವ ಜಮಾನ್ದವ್ರು? ನಿನ್ ಜನರೇಷನ್ ಅವನೇ, ಆದ್ರೆ ನಾನು ಯೋಚನೆ ಮಾಡೋ ರೀತಿ ಮಾತ್ರ ಡಿಫ್ರೆಂಟ್. ಹಿಂದಿನ ಕಾಲದಲ್ಲಿ ಹೊರಳಗ್ ತಾಳಿ ಕಟ್ಟೋವರೆಗೂ ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ತಿರ್ಲಿಲ್ವ, ಹಾಗಂತ ಅವ್ರು ಸುಖವಾಗಿ ಬಾಳ್ತಿರ್ಲಿಲ್ವಾ? ಈಗ್ಲೂ ಅಷ್ಟೆ, ನನಗೆ ಹುಡುಗಿ ಹೊರ ರೂಪಕ್ಕಿಂತ ಅವಳ ಗುಣ ಮುಖ್ಯ, ಅವಳ ಮನಸ್ಸು ಎಷ್ಟು ಶುದ್ಧಿ ಆಗಿದೆ ಅನ್ನೋದು ಮುಖ್ಯ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಹೋಗಿ ಹೋಗಿ ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಲ್ಲ. ಆಯ್ತು ಸರ್, ಓಕೆ ಸರ್. ನಿಮ್ಮ ತಮ್ಮನೇ ನಿಮ್ಗೆ ಹೆಣ್ಣು ಹುಡುಕ್ಲಿ ಸರ್, ನಿಮ್ಗೊಂದೊಳ್ಳೆ ಹುಡುಗಿ ಸಿಗ್ಲಿ ಸರ್. ಬಾಯ್ ಸರ್. ವಾಟ್? ಸೀರಿಯಸ್ಲಿ? ಏನಂದೆ? ನಮ್ ಸಾಕುನ ರಿಜೆಕ್ಟ್ ಮಾಡಿದ್ರ? ನಮ್ ಸಾಕು ಎಂತ ಹುಡ್ಗ, ಎಂತ ಒಳ್ಳೆ ಹುಡ್ಗ, ಆ ಹುಡ್ಗನ್ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ನೀವ್ ಹೇಳ್ಬಿಟ್ಟು ಬರ್ಲಿಲ್ವಾ ಅವ್ರಿಗೆ? ಎಲ್ಲ ಹೇಳಿದ್ವಿ ಕಣೆ,
ಅವ್ರಿಗೂ ಸಾಕೇತ್ ಬಗ್ಗೆ ಎಲ್ಲ ಡೀಟೇಲ್ ಆಗೇ ಗೊತ್ತು. ಗೊತ್ತಿದ್ರು ಬೇಡ ಅಂತಂದ್ರ? ಹೌದು ಕಣೆ. ನಮ್ ಸಾಕೇತ್ನೆ ಬೇಡ ಅಂದ್ಮೇಲೆ ಅವ್ರಿಗೆ ಚೆನ್ನಾಗ್ ದಬಾಯಿಸಿದಿರ ತಾನೆ? ಬಾಯ್ ಬಂದಾಗ ಬೈದಿದ್ದೀರ ತಾನೆ? ಇಲ್ಲ. ಇಲ್ವಾ? ಅಮ್ಮ ಏನಮ್ಮ ಹೇಳ್ತಿದ್ಯಾ? ಅವಮಾನ ಆಗಿರೋದು ನಮ್ ಸಾಕೇತ್ಗೆ. ನೀವ್ ಹಾಗೆ ಏನು ಹೇಳ್ದೆ ಸುಮ್ನೆ ಬಂದ್ಬಿಟ್ರ? ನನ್ಗೆ ವಿಷಯ ಕೇಳಿ ಪಿತ್ತ ನೆತ್ತಿಗೆ ಏರ್ತಿದೆ. ನಿಮ್ಗೇನು ಅನ್ಸ್ಲೇ ಇಲ್ವಾ? ಲಾಸ್ಟ್ ಟೈಮ್ ನಾವು ಹುಡುಗಿ ನೋಡಕ್ ಹೋಗಿದ್ವಿ. ಆ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂತ ಬೇಡ ಅಂತ ಬಂದ್ವಿ. ಆಗ ಅವರು ರೇಗಿದ್ರು. ಅದು ತಪ್ಪು ಅಂತ ಅನ್ನಿಸ್ತು ತಾನೆ ನಿನಗೆ? ಹೌದು. ಹಾಗಾದ್ರೆ ಇವತ್ತು ನಾವು ಹಾಗೆ ಬಿಹೇವ್ ಮಾಡಿದ್ರೆ ನಮ್ದು ತಪ್ಪಾಗ್ತಿತ್ತು ತಾನೆ? ಹಲೋ ಗುಗ್ಗು, ಮಿಸ್ಟರ್ ಗುಗ್ಗು, ಲಾಜಿಕ್ ಎಲ್ಲ ಮಾತಾಡ್ಬೇಡ. ನಮ್ ಸಾಕೇತಲ್ಲಿ ನಾವ್ ಮೊನ್ನೆ ನೋಡಿದ ಹುಡುಗಿಯಲ್ಲಿ ಅವ್ರಿಬ್ರು ಕಂಪೇರ್ ಮಾಡ್ಬೇಡ. ನಮ್ ಸಾಕೇತು ಮಾಣಿಕ್ಯ ಕಣೋ, ಮಾಣಿಕ್ಯ. ಈಗೇನು ಸುಮ್ನೆ ಹಾಗೆ ಬಂದ್ರಾ? ಇಲ್ಲ ಕಣೆ, ಅನಿ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾನೆ. ವಾಟ್? ಸೀರಿಯಸ್ಲಿ ಟೈಮ್ ಕೊಟ್ಬಿಟ್ ಬಂದ್ರ? ಸರಿ ಹೋಯ್ತು. ಅದಕ್ಕೆ ನಾನ್ ಹೇಳಿದ್ದು ನೀವಿಬ್ರೆ ಹೋಗ್ಬೇಡಿ ಅಂತ. ಅವ್ರು ಬೇಡ ಅಂತಂದ್ರೆ ನೀವೇನ್ ಟೈಮ್ ಕೊಟ್ಬಿಟ್ ಬಂದಿದ್ದು? ನಿಮ್ಗಿಂತ 100 ಪಾಲ್ ಬೆಟರ್ ಆಗಿರೋ ಹುಡುಗಿನ ಕರ್ಕೊಂಡ್ ಬರ್ತೀವಿ, ಮದ್ವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ ಬರ್ಬೇಕಿತ್ತು. ಯಾಕೆ ಸುಮ್ನೆ ಆಗ್ಬಿಟ್ಟೆ? ಏನು ಮಾತಾಡ್ತಾನೆ ಇಲ್ಲ. ಮೀರಾ, ಮೊದ್ಲೇ ಅನಿ ಬೇಜಾರಲ್ಲಿದ್ದಾನೆ. ನೀನ್ ಇನ್ನೂ ಮಾತಾಡಿ ಅವನಿಗೆ ನೋವು ಮಾಡ್ಬೇಡ. ಓಯ್ ಗುಗ್ಗು, ಬೇಜಾರ್ ಮಾಡ್ಕೋಬೇಡ ಕಣೋ. ಆ ಹುಡ್ಗಿ ಸಿಗದೆ ಇದ್ರೇನು, ಅವ್ರಿಗಿಂತ ಚಿನ್ನದಂತ ಹುಡ್ಗಿನ ಹುಡ್ಕೋಣ. ಓಕೆ, ಡೋಂಟ್ ವರಿ. ಹಲೋ ಗುಗ್ಗು, ನಿನ್ಗೆ ಹೇಳ್ತಿರೋದು ಕೇಳಿಸ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ. ಆಗದೆಲ್ಲ ಒಳ್ಳೇದಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಇದು ಒಳ್ಳೇದೇ ಆಯ್ತು ಅಂತ ಅನ್ಕೋ. ನಾನು ಟೈಮ್ ಕೊಟ್ಟಿದ್ದೀನಿ. ಅವ್ರ ನಿರ್ಧಾರನ ಅವರು ಬದಲಾಯಿಸ್ತಾರೆ. ಆ ನಂಬಿಕೆ ನನಗಿದೆ. ಅಕ್ಕ, ನಿನ್ನ ನಾನು ತುಂಬಾ ಜಾಣೆ ಅನ್ಕೊಂಡಿದ್ದೆ. ಬಟ್ ಐ ಆಮ್ ಸಾರಿ, ನಿನಗೊಂದು ಚೂರು ಬುದ್ಧಿ ಇಲ್ಲ. ಹೇಗೆ ಅಷ್ಟು ದೊಡ್ಡ ಸಂಬಂಧ ರಿಜೆಕ್ಟ್ ಮಾಡ್ದೆ ನೀನು? ಹೌದು ಕಣೆ ಅಹಲ್ಯ, ಎಣ್ಣೆ ಬಂದಾಗ ಕಣ್ಮುಚ್ಕೋಬಾರ್ದು. ಕಣ್ಮುಚ್ಕೊಂಡಿಲ್ಲಮ್ಮ, ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ಅಲ್ಲ ಕಣೆ, ಕೋಟ್ಯಾಧೀಶ್ವರ ಸಂಬಂಧ. ನಾವು ಕನ್ಸಲು ಕಾಣದೇ ಇರೋಷ್ಟು ಒಳ್ಳೆ ಸಂಬಂಧ ಬಂದಿರೋವಾಗ ಬೇಡ ಅಂತ ಕಟ್ಟಿ ಮುರಿದಾಗ ಹೇಳಿದ್ಯಲ್ಲ, ನಿನಗ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮೋ, ಆ ಟಾಪಿಕ್ನ ಬಿಟ್ಬಿಡು. ಹೇಗೆ ಬಿಡ್ಲಿ? ಹೊಟ್ಟೆ ಉರಿತಿದೆ. ಅಲ್ಲ, ಮಹಾರಾಣಿಯಾಗಿ ಬಾಳ್ಬೇಕಾಗಿದ್ದ ಸಂಬಂಧನ ಬೇಡ ಅಂತ ಬಿಟ್ಕೊಟ್ಟಿಯಲ್ಲ. ಅದೃಷ್ಟ ನಿನ್ನೆ ಹುಡುಕೊಂಡ್ ಬಾಗಿಲ್ ತನಕ ಬಂದಿರೋವಾಗ ಅದನ್ನ ವಾಪಸ್ ಕಳ್ಸಿದ್ಯಲ್ಲ, ತಪ್ಪು ಮಾಡ್ಬಿಟ್ಟೆ ನೀನು. ಅಮ್ಮೋ ಸಾಕು, ಮದ್ವೆ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಯಾಕೆ ಮಾತಾಡ್ಬಾರ್ದು? ಹೌದು, ಇನ್ನು ಎಷ್ಟ್ ದಿನ ಅಂತ ನೀನ್ ಹೀಗೆ ಇರ್ತೀಯ? ನಿನ್ನಂತ 100 ಜನ ಕೆಲ್ಸ ಕೊಡೋ ಬಾಸು ಮನೆಗ್ ಬಂದ್ಬಿಟ್ಟು ಮನೆ ಮಹಾರಾಣಿ ಮಾಡ್ಕೊಳ್ತೀನಿ ಅಂದ್ರು ಬೇಡ ಅಂತ ರಿಜೆಕ್ಟ್ ಮಾಡ್ದ್ಯಲ್ಲ, ನಿನಗ್ ತಲೆ ಸರಿ ಇಲ್ಲ. ಅಮ್ಮೋ, ಮಾತು ಮಿತಿ ಮೀರ್ತಾ ಇದೆ. ನೀನೀಗ ಆಲ್ರೆಡಿ ಮಿತಿ ಮೀರಿ ನಡ್ಕೊಂಡಿದ್ಯಾ. ಅಮ್ಮ, ನೀನ್ ಯಾಕೆ ಸುಮ್ನೆ ನಿಂತಿದ್ಯಾ? ಏನಾದ್ರು ಮಾತಾಡು. ನಿನ್ ದೊಡ್ಡ ಮಗಳಿಗೆ ಬುದ್ಧಿ ಹೇಳು. ಅಲ್ಲ, ನಾನೊಂದ್ ಚಿಕ್ಕ ತಪ್ಪು ಮಾಡಿದ್ರೆ ಗಂಟ್ಗಟ್ಲೆ ಲೆಕ್ಚರ್ ಕೊಡ್ತಾಳೆ. ತಾನೇನ್ ತಪ್ಪು ಮಾಡಿದಾಳೆ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ. ಬುದ್ಧಿ ಹೇಳಮ್ಮ. ಅಮ್ಮೋ, ಅಹಲ್ಯ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವಳು ರಿಜೆಕ್ಟ್ ಮಾಡಿರೋದಕ್ಕೆ ಕಾರಣ ಇದೆ. ಯಾವ ಕಾರಣ ಚಿಕ್ಕಪ್ಪ? ಏನ್ ಕಾರಣ ಇದೆ? ಅದೇ ಓಲ್ಡ್ ಮೆಮರೀಸ್ ತಾನೆ. ಲೈಫ್ ಲಾಂಗ್ ಅದನ್ನೇ ನೆನ್ಸ್ಕೊಂಡು ಅಕ್ಕ ಲೈಫ್ ಹಾಳು ಮಾಡ್ಕೊಳ್ಬೇಕಾ? ಅವಳು ಬುದ್ಧಿ ಹೇಳೋ ಬದಲು ನೀವು ಅವಳು ಪರವಾಗಿ ಮಾತಾಡ್ತಿದ್ದೀರಲ್ಲ. ಚಿಕ್ಕ ಬಾಯಿ ತುಂಬಾ ದೊಡ್ಡದಾಗಿ ಮಾತಾಡ್ತಿದೆ. ಹೋಗೆ ಒಳಗೋಗು. ಯಾಕೆ ಹೋಗ್ಬೇಕು ಅಂತ? ನಿಮಗ್ ನನ್ನ ಅಕ್ಕನ ಬಗ್ಗೆ ಕಾಳಜಿ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ಅಕ್ಕ ಮದ್ವೆ ಆಗಿ ಹೋದ್ಮೇಲೆ ನಿಮ್ಮನ್ ದುಡ್ದು ಹಾಕಿ ಅಂತ ಯಾವತ್ತೂ ಕೇಳಲ್ಲ, ಆಯ್ತಾ? ಅಮ್ಮ, ನೀವೇ ಹೇಳಿ ತಾತ, ನಮ್ ಸಾಕೇತ್ ಅಂತ ಹುಡುಗನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಏನಾಗಿದೆ ಅಂತ ನಮ್ ಸಾಕೇತ್ಗೆ?
ಹೈಟ್ ಇಲ್ವಾ, ಫಿಸಿಕ್ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ನೋಡೋದಕ್ಕೆ ಚೆನ್ನಾಗಿಲ್ವಾ, ಹೀರೋ ತರ ಇದ್ದಾನೆ, ಲುಕ್ ಇಲ್ವಾ ಅವನಿಗೆ, ಕೋಟಿಗೆ ಬೆಲೆ ಬಾಳುವಷ್ಟು ಆಸ್ತಿ ಇಲ್ವಾ ಅವನಿಗೆ? ಕರುಣೆ ಪ್ರೀತಿ ತುಂಬಿರೋ ದೇವ್ರಂತ ಮನುಷ್ಯ ನಮ್ ಸಾಕೇತು ಹೋಗಿ ಹೋಗಿ ಅವ್ರನ್ನ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಎಷ್ಟು ಕೊಬ್ಬಿರ್ಬೇಡ. ಹೀಗೆ ಮುಖಕ್ಕೆ ಚೆನ್ನಾಗಿ ಬೈದ್ಬಿಟ್ಟು ಬನ್ನಿ, ಮುಖದಲ್ಲಿ ನೀರ್ ಇಳಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಟೈಮ್ ಕೊಟ್ಬಿಟ್ಟು ಬಂದಿದಾರಂತೆ. ಟೈಮ್ನ ಮೀರಾ ಅರ್ಧ ಗಂಟೆಯಿಂದ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದೀಯಮ್ಮ. ಟೇಬಲ್ ಮೇಲೆ ನೀರಿದೆ, ಸ್ವಲ್ಪ ಕುಡಿಯಮ್ಮ. ಇದಕ್ಕೆ ತಾತ ನಾನು ಹೇಳಿದ್ದು ನನ್ನನ್ನು ಬಿಟ್ಬಿಟ್ಟು ಹೋದ್ರೆ ಕೆಲ್ಸ ಆಗಲ್ಲ ಅಂತ. ನೀರು ಕುಡಿಯಮ್ಮ. ಟೈಮ್ ಕೊಟ್ಬಿಟ್ಟು ಬಂದೇನೋ? ಎಷ್ಟು ಟೈಮ್ ಕೊಟ್ಬಿಟ್ಟು ಬಂದ? ನೀರ್ನ ಕುಡಿದ್ಮೇಲೆ ಗ್ಲಾಸಲ್ಲಿರೋ ನೀರ್ನ ಚೆಲ್ಲಿ ನೀಟಾಗಿ ಇಡಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಪ್ಪ ಪುಣ್ಯಾತ್ಮ, ನಿಮ್ ಅಣ್ಣನ್ ಫ್ಯೂಚರ್ನ ನೀಟ್ ಮಾಡೋಣ ಅಂತಂದ್ರೆ ನಾನು ಕುಡ್ದಿರೋ ಲೋಟನ ನೀಟಾಗಿ ಇಡು ಅಂತ ಅಂತಿದ್ಯಲ್ಲ, ಬರೀ ಇದೇ ಆಗೋಯ್ತು ಕಣೋ ನಿಂದು. ಕಿಟಕಿ ಕರ್ಟನ್ನ ಸರಿ ಮಾಡೋದು, ಸೋಫಾನ ನೀಟ್ ಮಾಡೋದು, ನಿಂಬನ ಮೇಲೆ ಎತ್ತಿಡೋದು, ಈ ಡಬ್ಬಿ ಮುಚ್ಚಳ ಏನಾದ್ರೂ ಓಪನ್ ಆಗಿದ್ರೆ ಅದನ್ನ ಕ್ಲೋಸ್ ಮಾಡೋದು, ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡಕ್ ಬರುತ್ತಾ ನಿನ್ಗೆ? ನೀನ್ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ? ಮಾತಾಡ್ ಬಂದಿರೋದು ನಾನು ಅಮ್ಮ. ಅಲ್ಲಿ ಸಿಚುವೇಶನ್ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ನಾನು ಟೈಮ್ ಕೊಟ್ಟು ಬಂದಿರೋದಕ್ಕೂ ಒಂದು ಅರ್ಥ ಇದೆ. ಬೇಕಾಗಿರ್ಲಿಲ್ಲ, ಟೈಮ್ ಕೊಡೋದು ಬೇಕಾಗಿರ್ಲಿಲ್ಲ. ಬೇಡ ಅಂದವ್ರನ್ನ ಬಲವಂತ ಮಾಡಿ ತಿನ್ಸೋದಕ್ಕಾಗಲ್ಲ. ನಾಳೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬೇಡ ಈ ಮದ್ವೆ ಅಂತ ಹೇಳಿದ್ದೆ, ಆದ್ರೂ ತಂದು ಕಟ್ಬಿಟ್ರು ಅಂತ ಜೀವನ ಪರ್ಯಂತ ಕೊರಗ್ಬೇಕಾ? ಅವತ್ತು ಆ ಹುಡುಗಿ ಸ್ಟೇಜ್ ಮೇಲೆ ಬಂದು ಮಾತಾಡಿದಾಗ ನಂಗೆ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಹುಟ್ಟಿತ್ತು. ಯಾವಾಗ ಸಾಕೇತ್ನ ರಿಜೆಕ್ಟ್ ಮಾಡಿದ್ರು ಆ ರೆಸ್ಪೆಕ್ಟ್ ನ ಅವರು ಕಳ್ಕೊಂಡ್ಬಿಟ್ರು. ಅಲ್ಲ ಕಣ, ನಿಮ್ ಅಣ್ಣಂಗೆ ಅವಮಾನ ಮಾಡಿದಾರೆ, ಹಂಗೆ ಬಿಟ್ಬಿಟ್ಟು ಬಂದಿಲ್ಲ. ನೀನು ನೋಡಿದ್ರೆ ನನ್ಗೆ ವಿಪರೀತ ಕೋಪ ಬರ್ತಿದೆ. ಓ ಗಾಡ್, ಐ ಕಾಂಟ್ ಹ್ಯಾಂಡಲ್ ದಿಸ್ ಗರ್ಲ್. ಮಾ, ಇವಳಿಗೆ ನೀವೇ ಅರ್ಥ ಮಾಡಿಸಿ. ಅರ್ಥ ಮಾಡ್ಸೋದೇನಿದೆ, ನೀವುಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಕತ್ತೆ ಸುಮ್ಮನೆ ವಟ ವಟ ಅನ್ಬೇಡ. ಅನಿ ಏನು ಬುದ್ಧಿ ಇಲ್ದಿರೋನಲ್ಲ. ಅವ್ರಿಗೆ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಏನಿರುತ್ತೆ ತಲೆ? ಅರ್ಥ ಇರುತ್ತೆ ಅಂತ ಅರ್ಥ. ನಮ್ ಸಾಕೇತು ಇವತ್ತು ನಾನ್ ಮದ್ವೆ ಆಗ್ತೀನಿ ಅಂತ ನಿಂತ್ಕೊಂಡ್ರೆ ಮನೆ ಮುಂದೆ ಹುಡುಗಿರು ಕ್ಯೂ ನಿಲ್ತಾರೆ. ನಮ್ ಸಾಕೇತ್ಗೆ ಹುಡುಗಿರ್ ಸಿಗಲ್ವಾ? ನೀರಾ, ಕೂಗಾಡಬೇಡ ಕಂದ. ಎಲ್ಲ ಋಣಾನುಬಂಧ, ಕಂಕಣ ಬಲ ಕೂಡು ಬರಬೇಕು. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತಂತೆ, ಇಲ್ಲಿ ನೆರವೇರತ್ತಂತೆ. ಹುಡುಗಿಗೆ ಆ ಭಗವಂತ ಒಬ್ಬ ಹುಡುಗನ್ನ ನಿರ್ಧಾರ ಮಾಡಿರ್ತಾನಂತೆ. ಯಾಕ್ ಚಿಕ್ಕಪ್ಪ, ಯಾಕೆ ಗೋಡೆ ಗುದ್ದಿದ್ರಿ? ನನ್ಗೆ ಹೊಡಿಬೋದಾಗಿತ್ತಲ್ಲ. ಅಮ್ಮು, ಒಳಗ್ ನಡಿ, ನಾನು ಆಮೇಲೆ ಮಾತಾಡ್ತೀನಿ. ನಡಿ ಒಳಗೆ. ಅಮ್ಮ, ನೀನ್ ಈಗ ಮಾತಾಡದೆ ಹೋದ್ರೆ ಇನ್ ಯಾವತ್ತೂ ಮಾತಾಡಕ್ ಆಗಲ್ಲ. ಇಷ್ಟು ಒಳ್ಳೆ ಸಂಬಂಧ ಅಪ್ಪ ಇದ್ದಿದ್ರು ಹುಡ್ಕಕ್ ಆಗ್ತಿರ್ಲಿಲ್ಲ ಅಮ್ಮ. ಹೂ ಕಟ್ಟೋದು, ಟ್ಯೂಷನ್ ಹೇಳಿ ಜೀವನ ಮಾಡೋದು, ಭಯದಲ್ಲಿ ಬದುಕೋದು, ಇದೆಲ್ಲ ತಪ್ಪತ್ತಮ್ಮ. ಪ್ಲೀಸ್ ಅಕ್ಕನ ಜೀವನ ಹಾಳಾಗಕ್ ಬಿಡ್ಬೇಡ. ಈಗ ಅಕ್ಕನ ಜೀವನ ಸರಿ ಹೋಗಕ್ಕೆ ಆ ದೇವ್ರೆ ಒಂದ್ ದಾರಿ ತೋರ್ಸಿದಾನೆ, ಅದನ್ನು ಕಳ್ಕೊಳ್ಳೋದ್ ಬೇಡ. ಮಾತಾಡಮ್ಮ, ಮಾತಾಡು. ಅಹಲ್ಯ ಒಪ್ಪೋವರೆಗೂ ನಮಗೆ ಎಂತ ಸಂಬಂಧ ಬಂದರೂ ಬೇಕಾಗಿಲ್ಲ. ಅಮ್ಮ, ಒಂದ್ಸಾರಿ ಹೇಳಿದ ಮಾತನ್ನ ಕೇಳಬೇಕು. ಮದುವೆ ಬಗ್ಗೆ ನನ್ನ ಮಗಳಿಗೆ ಯಾರಾದರೂ ಬಲವಂತ ಮಾಡಿದ್ರೆ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ಚಿಕ್ಕಪ್ಪನ್ ಮಾತ್ ಕೇಳ್ಕೊಂಡು ಸುಮ್ನಿರ್ಬೇಡ. ಈ ಸಂಬಂಧ ನಾಳೆ ಕೈ ಬಿಟ್ಟು ಹೋದ್ಮೇಲೆ ಜೀವನ ಪರ್ಯಂತ ಅಮ್ಮ ಮಗಳು ಕುತ್ಕೊಂಡು ಕೊರಗಬೇಡಿ. ಅಮ್ಮ, ಅನಿ ಯಾಕೆ ಇನ್ನೂ ಬಂದಿಲ್ಲ?
ಮಿಷನ್ ಫೇಲ್ಯೂರ್ ಆಯ್ತಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ರೂಮಲ್ಲೇ ಕೂತಿರ್ಬೇಕು. ಮೀರಾ, ಎಲ್ರಿಗೂ ಅವರದ್ದೇ ಚಾಯ್ಸಸ್ ಇರುತ್ತೆ. ನೀನೇ ಹೇಳ್ತಿದ್ದೆ ಪ್ರತಿಯೊಬ್ಬ ಹುಡುಗಿ ತಮ್ಮ ಕಲ್ಪನೆಗೆ ತಕ್ಕ ಹಾಗೆ ಅವ್ರ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಆಸೆಗಳನ್ನ ಕಟ್ಕೊಂಡಿರ್ತಾರೆ ಅಂತ. ಮೋಸ್ಟ್ಲಿ ಅಹಲ್ಯ ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮೀಟ್ ಮಾಡಿಲ್ಲ ಅನ್ಸುತ್ತೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ಅದೇ ನನಗೆ ಪ್ರಾಬ್ಲಮ್ ಕಣೋ. ನೀನ್ ರಿಜೆಕ್ಟ್ ಮಾಡ್ತೀಯಾ ಮಾಡು, ಆದ್ರೆ ನಿನ್ನನ್ ಯಾರೋ ರಿಜೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನೀನ್ ರಿಜೆಕ್ಟ್ ಮಾಡೋ ಅಂತ ಹುಡುಗ ಅಲ್ಲ ಕಣೋ ಸಾಕು. ಏನ್ ಗೊತ್ತಾ, ನಂಗೆ ಈ ಕಡೆ ಅಳುನು ಬರ್ತಿದೆ, ಕೋಪನೂ ಬರ್ತಿದೆ. ಇನ್ಮೇಲೆ ಆ ಗುಗ್ಗು ನಿನ್ಗೆ ಹುಡುಗಿ ಹುಡ್ಕೋದೇ ಬೇಡ. ನಿನಗ್ ಅವಮಾನ ಆಗೋದನ್ನ ನನಗ್ ಸಹಿಸೋದಕ್ಕಾಗಲ್ಲ. ನಾನ್ ನಿನಗ್ ಹುಡುಗಿನ ಸೆಲೆಕ್ಟ್ ಮಾಡ್ತೀನಿ. ಬೇಕಾಗಿಲ್ಲ. ಅಣ್ಣನ್ಗೆ ಆಲಿಯಾನೇ ಪರ್ಫೆಕ್ಟ್ ಪೇರ್. ಮದ್ವೆನೇ ಆಗಲ್ಲ ಅನ್ನೋರ್ನ ಬಲ್ವಂತವಾಗಿ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತೀಯಾ? ಬಲವಂತ ಮಾಡಲ್ಲ, ಆದ್ರೆ ಈ ಮನೆ ಸೊಸೆಯಾಗಂತೂ ಮಾಡ್ತೀನಿ. ಆಗಲ್ಲ ಅಂತ ಹೇಳ್ದವ್ರನ್ನ ಹೇಗೋ ಒಪ್ಪಿಸ್ತೀಯಾ? ನಾನು ಒಪ್ಸಲ್ಲ, ಅವರೇ ಬದಲಾಗ್ತಾರೆ. ಬೇಡ ಅಂತವ್ರ ಬಗ್ಗೆ ನಿಂಗೆ ಯಾಕೋ ಅಷ್ಟು ಒಲ್ವು? ಅವ್ರಿಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಟೈಮ್ ಕೊಟ್ಟೆ? ಬೇಡ ಅಂತ ಬಿಟ್ಕೊಡೋದಲ್ವ? ಇಲ್ಲ ಅಣ್ಣ, ಅವ್ರು ನಿನ್ನನ್ನೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಕ್ಕೇನೆ ನನ್ಗೆ ಹಠ ಬಂದಿರೋದು. ಅವ್ರನ್ನೇ ನಿನಗೆ ಮದುವೆ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿರೋದು. ಈ ಮನೆ ಸೊಸೆ ಅಹಲ್ಯನೇ.